ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಈಗಾಗಲೇ ಟ್ರಯಲ್ ನಡೆದಿದೆ. ಸೊ ಅನೇಕ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಈಗಾಗಲೇ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಹಾಗೆ ಸಾಕಷ್ಟು ಕಮೆಂಟ್ಸ್ಗಳು ಕೂಡ ಬಂದಿದ್ದಾವೆ. 22ನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಸರ್, ಹಾಗೆ 23ನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಗಳು ಬರ್ತಾ ಇದ್ವು. ಹಾಗಾದರೆ ಲೈವ್ ಪ್ರೂಫ್ ಸಮೇತ ನಿಮಗೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಹಾಗಾದರೆ ಇಂದು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ರಿಲೀಸ್ ಆಗ್ತಾ ಇದೆ? ಹೌದು, 9 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಹಾಗೆ 2 ತಿಂಗಳ ಹಣ ಜಮಾ ಆಗ್ತಾ ಇದೆ. 2 ತಿಂಗಳ ಹಣವನ್ನು ನಾವು ಸತತವಾಗಿ ರಿಲೀಸ್ ಮಾಡಿ ಕೊಡ್ತೇವೆ ಅಂತಕ್ಕಂತಹ ಸ್ಪಷ್ಟನೆಯೊಂದನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಬನ್ನಿ, ಈ ಒಂದು ಮಾಹಿತಿಯ ಕುರಿತಾಗಿ ಸಂಪೂರ್ಣ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ. ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 23ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಹಾಗೆ ಈಗಾಗಲೇ ಟ್ರಯಲ್ ಕೂಡ ನಡೀತಾ ಇತ್ತು. ಆ ಟ್ರಯಲ್ ನಡೀಲಿಕ್ಕೆ ಕಾರಣ ಏನಪ್ಪ ಅಂದರೆ ಸಾಕಷ್ಟು ತಾಂತ್ರಿಕ ದೋಷಗಳು ಆಗತ್ತಂತೆ. 22ನೇ ಕಂತಿನಲ್ಲಿ ಕೂಡ ಆಗಿತ್ತು. ಹಾಗಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಲಿಕ್ಕೆ ಡಿಲೇ ಕೂಡ ಆಗಿತ್ತು. ಈಗ ಮತ್ತೆ ಅದೇ ರಿಪೀಟ್ ಆಗಬಾರದು ಅಂತ ಹೇಳ್ಬಿಟ್ಟು ಟ್ರಯಲ್ ಮಾಡಿಕೊಂಡು ಈಗ ನಿಮಗೆ ಸ್ಪೀಡಾಗಿ ದುಡ್ಡನ್ನು ಜಮಾ ಮಾಡ್ತಾ ಇದ್ದಾರೆ. ಬರೀ 23ನೇ ಕಂತಿನ ಹಣ ಅಷ್ಟೇ ಅಲ್ಲ, 24ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಒಂದು ವಿಷಯ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಇಂತಹ ಮಹಿಳೆಯರಿಗೆ ಮಾತ್ರ ದುಡ್ಡು ಬರುತ್ತೆ. ಇನ್ನು ಅನೇಕ ರೂಲ್ಸ್ಗಳನ್ನು ತಂದುಬಿಟ್ಟು ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡ್ತಾ ಇಲ್ಲ ಸರ್ಕಾರ. ಅದು ಯಾವ ಯಾವ ರೂಲ್ಸ್ಗಳು ಎಲ್ಲ ಡೀಟೇಲ್ಸನ್ನು ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಒಟ್ಟಾರೆಯಾಗಿ 2 ತಿಂಗಳ ಹಣವನ್ನು ನಿಮಗೆ ಸತತವಾಗಿ ರಿಲೀಸ್ ಮಾಡಿ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಯಾವ ಯಾವ ತಿಂಗಳ ಹಣಪ್ಪ ಅಂದರೆ 23ನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ. ಇನ್ನು ಈ 24ನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ. ಹೌದು, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನು ಈಗ ಸತತವಾಗಿ ನಿಮ್ಮ ಖಾತೆಗಳಿಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನು ಅಕ್ಟೋಬರ್ ಕೂಡ ಮುಗೀತು. ಸೊ ಈ ಅಕ್ಟೋಬರ್ದು ಅಂದರೆ 25ನೇ ಕಂತಿನ ಹಣ, ಇದು ಕೂಡ ಈ ನವೆಂಬರ್ ತಿಂಗಳಲ್ಲಿ ಹಾಕಿ ಕೊಡಲೇಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಸರ್ಕಾರವೇ ತಿಳಿಸ್ತಿದೆ, ಈಗ ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಜಮಾ ಆಗ್ತಿರುತ್ತೆ ಅದೇ ರೀತಿ ಈ ದುಡ್ಡು ಕೂಡ ನಾವು ಕೊಡ್ತಾ ಇರ್ತೀವಿ. ಅಂದರೆ ಈಗ ಸರ್ಕಾರಿ ನೌಕರಸ್ಥರು ಈ ಒಂದು ತಿಂಗಳಲ್ಲಿ ದುಡಿದ್ರು, ಈಗ ಅಕ್ಟೋಬರ್ ತಿಂಗಳಲ್ಲಿ ದುಡಿದ್ರಪ್ಪ ಅಂದರೆ ನವೆಂಬರ್ ತಿಂಗಳಲ್ಲಿ ಅವರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಿರುತ್ತೆ, ವೇತನ ಜಮಾ ಆಗ್ತಿರುತ್ತೆ. ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಪ್ರೊಸೆಸರ್ ಹಾಗೇ ಇರುತ್ತೆ. 22ನೇ ಕಂತಿನ ಹಣ ಜಮಾ ಆಗಿದೆ ಈಗ ಜುಲೈ ತಿಂಗಳದು. ಇನ್ನು 23, 24, 25 ಅಂದರೆ ಅಕ್ಟೋಬರ್ ಕೂಡ ಮುಗೀತಾ ಹೋಯಿತು. ಹಾಗಾಗಿ ಆ ತಿಂಗಳ ಹಣ ಕೂಡ ಈ ನವೆಂಬರ್ನಲ್ಲಿ ಟೋಟಲ್ 6,000 ದುಡ್ಡನ್ನು ರಿಲೀಸ್ ಮಾಡಬೇಕಾಗಿದೆ. ಅದರಲ್ಲಿ ಈಗ 23ನೇ ಕಂತಿನ ಹಣ ಅಂದರೆ 2,000 ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ. ಇನ್ನು 4,000 ದುಡ್ಡನ್ನು ಕೂಡ ನಿಮ್ಮ ಖಾತೆಗಳಿಗೆ ಹಾಕಿ ಕೊಡ್ತೇವೆ ಅನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟಿರ್ತಕ್ಕಂಥದ್ದು. 4,000 ಅಂದರೆ 23 ಮತ್ತು 24ನೇ ಕಂತಿನ ಹಣವನ್ನು ನಾವು ಮೊದಲು ರಿಲೀಸ್ ಮಾಡ್ತೀವಿ, ಸತತವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತಕ್ಕಂತಹ ಆಶ್ವಾಸನೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ 2,500 ಕೋಟಿ ಕೂಡ ಫಂಡ್ ರಿಲೀಸ್ ಆಗಿದೆ. ಅದು ಯಾವ ರೀತಿಯಾಗಿ ಪ್ರೊಸೆಸರ್ ಇರುತ್ತಪ್ಪ ಅಂದರೆ, ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತೆ. ಸೊ ವೇಟ್ ಮಾಡಿ. ಈಗ ಇದರ ಬಗ್ಗೆ ಹೇಳೋದು ಬೇಡ, ಮುಖ್ಯವಾಗಿ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರುತ್ತೆ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಯಾಕಂದರೆ ಅನೇಕ ಕುಟುಂಬಸ್ಥರು, ಅನೇಕ ಫಲಾನುಭವಿಗಳು ಈಗ ಇದಕ್ಕೆ ಕಾಯ್ತಾ ಇದ್ದಾರೆ. ಹಾಗಾಗಿ ಅದನ್ನು ಮೊದಲು ಹೇಳ್ಬಿಡ್ತೀನಿ ಕೇಳಿ. ಬೆಂಗಳೂರು ನಗರಕ್ಕೆ ಜಮಾ ಆಗುತ್ತೆ, ಬೆಳಗಾವಿ ವಿಜಯನಗರಕ್ಕೆ ಜಮಾ ಆಗುತ್ತೆ, ಬೆಂಗಳೂರು ಗ್ರಾಮಾಂತರಕ್ಕೆ ಜಮಾ ಆಗುತ್ತೆ, ಅದೇ ರೀತಿಯಾಗಿ ಹಾಸನ ಗದಗಕ್ಕೆ, ಅದೇ ರೀತಿಯಾಗಿ ಹಾವೇರಿಗೆ, ಕೊಪ್ಪಳಕ್ಕೆ, ಮಂಡ್ಯಕ್ಕೆ, ಚಿಕ್ಕಮಗಳೂರಿಗೆ, ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಜಮಾ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈಗ ಯಾವ ಯಾವ ಮಹಿಳೆಯರು ಈ ಒಂದು ದುಡ್ಡಿಗಾಗಿ ಕಾಯ್ತಾ ಇದ್ದೀರಿ, ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂದರೂ ತಪ್ಪಾಗಲಿಕ್ಕಿಲ್ಲ. 23ನೇ ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದು 2,000 ದುಡ್ಡನ್ನು ಈಗ ಪಡ್ಕೊಂಡ್ರೆ ನವೆಂಬರ್ 10ನೇ ತಾರೀಕಿನ ನಂತರ 24ನೇ ಕಂತಿನ ಹಣ ಮತ್ತೆ 2,000 ದುಡ್ಡನ್ನು ನೀವು ಪಡ್ಕೊಳ್ತೀರಿ ಅಂತ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರು ನಗರ ಆಗಿರಲಿ, ಬೆಂಗಳೂರು ಅರ್ಬನ್ ಆಗಿರಲಿ, ಬೆಂಗಳೂರು ಗ್ರಾಮಾಂತರದಲ್ಲಿರ್ತಕ್ಕಂತಹ ಅನೇಕ ಫಲಾನುಭವಿಗಳು ಕೂಡ ಕಮೆಂಟ್ ಮಾಡಿದರು, ಸರ್ ನಮಗೆ ದುಡ್ಡು ಜಮಾ ಆಗಿದೆ, ಇಲ್ಲಿ
ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ. ಈ ರೀತಿಯೂ ಕೂಡ ಸಾಕಷ್ಟು ಕಡೆಯಿಂದ ಕಮೆಂಟ್ಗಳು ಬಂದಿರತಕ್ಕಂಥದ್ದು. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಒಂದು ಸಾರಿ ಸ್ಪೀಡಾಗಿ ಜಮಾ ಆಗ್ತಾ ಹೋದರೆ ಒಂದೇ ದಿನದಲ್ಲಿ ಸುಮಾರು 20 ರಿಂದ 25 ಲಕ್ಷ ಕುಟುಂಬಸ್ಥರಿಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ದುಡ್ಡು ಜಮಾ ಆಗುತ್ತೆ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು ನಿಮ್ಮ ಖಾತೆಗಳಿಗೆ ಈ ದುಡ್ಡು ಡೆಫಿನೆಟ್ಲಿ ಜಮಾ ಆಗುವಂಥದ್ದು. ಸದ್ಯಕ್ಕೆ ಈಗ 23ನೇ ಕಂತು ಕ್ಲಿಯರ್ ಆದ ಮೇಲೆ 24ನೇ ಕಂತಿನ ಹಣ ಕೂಡ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಇಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಹೌದು, ಇನ್ನು 3 ರೇಷನ್ ಕಾರ್ಡ್ಗಳನ್ನು ಹೊಂದಿರತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗೋದಿಲ್ಲ. ನಾನು ಬಿಡಿಸಿ ಹೇಳೋದಿಲ್ಲ, ಯಾಕಂದರೆ ಇದರ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಮಾಹಿತಿಯನ್ನು ಮಾತ್ರ ತಿಳಿಸ್ಕೊಡ್ತೇನೆ. ಈಗ ಒಂದೇ ಮನೆಯಲ್ಲಿ 3-4 ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದಂಥವ್ರಿಗೆ ಜಮಾ ಆಗೋದಿಲ್ಲ. ಹಿರಿಯ ನಾಗರಿಕರಿಗೆ ಅಂದರೆ ಯಾರು ಹಿರಿಯರು ಇರ್ತಾರೋ ಅವ್ರದ್ದು ರೇಷನ್ ಕಾರ್ಡ್ ಇರುತ್ತೆ ಆ ಮನೆಯಲ್ಲಿ, ಅವ್ರಿಗೆ ಮಾತ್ರ ದುಡ್ಡು ಜಮಾ ಆಗುವಂಥದ್ದು. ಅಂದರೆ ಈಗ 2-3 ರೇಷನ್ ಕಾರ್ಡ್ ಇದ್ದರೆ ಒಂದು ರೇಷನ್ ಕಾರ್ಡ್ಗೆ ಮಾತ್ರ ದುಡ್ಡು ಜಮಾ ಆಗತ್ತಂತೆ. ಇನ್ನು ನಿಮ್ಮ ಮನೆಯಲ್ಲಿ 4 ವೀಲರ್ ವಾಹನಗಳು, ಅದೇ ರೀತಿಯಾಗಿ EMIನ ಮುಖಾಂತರ ಸಾಲಗಳನ್ನು ಮಾಡ್ಕೊಳ್ಳೋದಾಗಿರಲಿ, ವಸ್ತುಗಳನ್ನು ಖರೀದಿ ಮಾಡೋದಾಗಿರಲಿ, ಏನಾದರೂ ನಿಮ್ಮ ಬ್ಯಾಂಕ್ ಅಕೌಂಟು EMIನಲ್ಲಿ ಇತ್ತಪ್ಪ ಅಂದರೆ ಅದು ನಿಮ್ಮ ಅಕೌಂಟ್ಗೆ ದುಡ್ಡು ಬಂದಿರೋದು ನಿಮಗೆ ಗೊತ್ತಾಗೋದಿಲ್ಲ. ಯಾವ ರೀತಿಯಾಗಿ ಕಟ್ ಆಗಿರುತ್ತೆ ಅದು ಕೂಡ ಗೊತ್ತಾಗಿರೋದಿಲ್ಲ. ಹಾಗಾಗಿ ನೀವು ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸ್ಕೊಳ್ಬೇಕಾಗತ್ತೆ. ಹೌದು ಸ್ನೇಹಿತರೆ, ಈಗ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಈಗ ಮೊಬೈಲ್ ಫೋನ್ದಾಗಿರಲಿ ಅಥವಾ TV, ಫ್ರಿಜ್ ಆಗಿರಲಿ, PC ಆಗಿರಲಿ, ಇನ್ನಿತರ ಬೈಕ್ ವಸ್ತುಗಳಾಗಿರಲಿ, ಇನ್ನಿತರ ವಸ್ತುಗಳನ್ನು ನೀವು ಖರೀದಿ ಮಾಡಿರ್ತೀರಿ, ಪೂರ್ತಿ ದುಡ್ಡು ಕೊಡಲಿಕ್ಕಾಗಿರೋದಿಲ್ಲ. ಹಾಗಾಗಿ ಅದನ್ನು ಏನು ಮಾಡ್ತೀರಿ, EMI ಮುಖಾಂತರ ಸಾಲವನ್ನು ಮಾಡಿಕೊಂಡು ಮೊದಲು ನೀವು ಡೌನ್ ಪೇಮೆಂಟ್ ತುಂಬಿಬಿಟ್ಟು ಉಳಿಕಿರುವಂತಹ ದುಡ್ಡನ್ನು ಸಾಲ ಮಾಡ್ಕೊಂಡಿರ್ತೀರಿ. ಅದನ್ನು ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳ್ಬಿಟ್ಟು ತುಂಬ್ತಾ ಇರ್ತೀರಿ. ಆದರೆ ಅದನ್ನು ಸರಿಯಾದ ಟೈಮ್ಗೆ ನಿಮಗೆ ತುಂಬಲಿಕ್ಕಾಗಿರೋದಿಲ್ಲ, ಅಥವಾ ಗೃಹಲಕ್ಷ್ಮಿ ದುಡ್ಡು ಜಮಾ ಆದಮೇಲೆ ಕಟ್ ಆಗುತ್ತೆ ಬಿಡಿ ಅಂತ ಬಿಟ್ಟಿರ್ತೀರಿ. ಆ ದುಡ್ಡು ಜಮಾ ಆದಮೇಲೆ ಕಟ್ ಆಗಿಬಿಟ್ಟಿರುತ್ತೆ. ಅದು ನಿಮಗೆ ಜಮಾ ಆಗಿದೆಯಾ ಇಲ್ವಾ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. DBT ಆ್ಯಪ್ ಅಂತ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಬೋದು. ನಿಮ್ಮ ಆಧಾರ್ ಕಾರ್ಡ್ ಅಂದರೆ ಮುಖ್ಯಸ್ಥೆಯ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ OTPಯನ್ನು ಹಾಕಿದ್ರೆ ಪಾಸ್ಪೋರ್ಟನ್ನು ಒಂದು ಸೆಟ್ ಮಾಡಿದ್ರೆ ಮುಗಿದೋಯ್ತು. ನೀವು ಪ್ರತಿ ಸಾರಿ ಓಪನ್ ಮಾಡುವಾಗ ಪಾಸ್ಪೋರ್ಟ್ ಹಾಕಿ ತೆಗಿಬಹುದು. ಅಲ್ಲಿ ನಿಮಗೆ ಯಾವ ತಿಂಗಳದ ಹಣ ಜಮಾ ಆಗಿದೆ, ಯಾವ ತಿಂಗಳದ್ದು ಜಮಾ ಆಗಿಲ್ಲ ಅನ್ನುವಂಥದ್ದು ಅಲ್ಲಿ ಕ್ಲಾರಿಟಿ ಸಿಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸಿದ್ರೆ ಮುಗದೇ ಹೋಯ್ತಪ್ಪ, ಅಲ್ಲೆಲ್ಲವೂ ಕೂಡ ಕ್ಲಿಯರಿಟಿ ಸಿಕ್ಕಿಬಿಡುತ್ತೆ. ಓಕೆನಾ ಸ್ನೇಹಿತರೆ, ಈಗ ಅನೇಕ ಫಲಾನುಭವಿಗಳು ಕೂಡ ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿಗೊಳಿಸಿಲ್ಲ, ಅಕೌಂಟ್ನಲ್ಲಿ ದುಡ್ಡು ಹಾಕೋದು ತೆಗೆದು ಮಾಡೋದಿಲ್ಲ. ಹಾಗಾಗಿ ಅವರ ಅಕೌಂಟ್ಗಳು ಕೂಡ ಡೆಡ್ ಅಕೌಂಟ್ ಅಂತ ಆಗಿರುತ್ತೆ. ಅಂದರೆ ಓಪನೇ ಅಂದರೆ ದುಡ್ಡು ಟ್ರಾನ್ಸಾಕ್ಷನ್ನೇ ಮಾಡಿರೋದಿಲ್ಲ, ಅಂದರೆ ಡೆಬಿಟು ಕ್ರೆಡಿಟ್ ದುಡ್ಡು ಮಾಡಿರೋದು ಹಾಕಿ ತೆಗೆದು ಮಾಡಿರೋದಿಲ್ಲ. ಹಾಗಾಗಿ ಅಕೌಂಟ್ಗಳು ಯಾರು ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ನವರು ಡೆಡ್ ಅಕೌಂಟ್ ಅಂತ ಮಾಡಿರ್ತಾರೆ. ಅದನ್ನು ನೀವು ಓಪನ್ ಮಾಡಬೇಕು. ದುಡ್ಡು ನಿಮ್ಮ ಅಕೌಂಟ್ ತನಕ ಬರುತ್ತೆ, ವಾಪಸ್ ಹೋಗಿಬಿಡುತ್ತೆ ಗೃಹಲಕ್ಷ್ಮಿದು. ಹಾಗಾಗಬಾರ್ದಪ್ಪ ಅಂದರೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿರಬೇಕು. ಇದಿಷ್ಟು ಎಲಿಜಿಬಲ್ ಇದ್ರೂ ಸಹಿತ ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದಿಲ್ಲ. ಓಕೆನಾ, ನೀವು ಎಲಿಜಿಬಲ್ ಇದ್ದರೂ ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದಿಲ್ಲ. 2-3 ರೇಷನ್ ಕಾರ್ಡ್ ಇದ್ದರೆ, ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಇರದಿದ್ದರೆ ಅಥವಾ ದುಡ್ಡು ಜಮಾ ಆಗಿದ್ರೂ ನಿಮಗೆ ಗೊತ್ತಾಗೋದಿಲ್ಲ ಅಂದರೆ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಳ್ಬೇಕು. ಇಷ್ಟು ನೀವು ಮಾಡಬೇಕಾಗತ್ತೆ. ಈ ವಿಷಯವನ್ನು ನಾನು ನಿಮಗೆ ತಿಳಿಸಲೇಬೇಕಾಗಿತ್ತು, ತಿಳಿಸಿದ್ದೀನಿ. ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.